ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 323. ಇವತ್ತಿನ ವಿಷಯ ಈ ಜಿರಳೆ ಪಾರ್ಟಿ ಬಗ್ಗೆ. ಕಾಕ್ರೋಚ್ ಪಾರ್ಟಿ ಅಂದರೆ ನೋಡಿ, ಬದಲಾವಣೆಗಳು ಮತ್ತು ಕ್ರಾಂತಿಗಳು, ಪರಿವರ್ತನೆಗಳು ಹೇಗಾಗ್ತದೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟಿನ ಮಾನ್ಯ ಮುಖ್ಯ ನ್ಯಾಯಾಧೀಶರು ಒಂದು ಪಿಟಿಷನ್ನ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾವಂತ ನಿರುದ್ಯೋಗಿ ಯುವಕರು ಒಂಥರ ಜಿರಳೆಗಳ ಹಾಗೆ ಆಗಿದ್ದಾರೆ ಅಂತಕ್ಕಂಥ ಒಂದು ಸಾಂದರ್ಭಿಕ ಕಾಮೆಂಟನ್ನು ಮಾಡಿದರು. ಅದನ್ನು ಎಲ್ಲರೂ ಕೂಡ ಕೇಳಿದ್ದಾರೆ. 1,140 ಕೋಟಿ ಜನರು ಕೂಡ ಕೇಳಿದ್ದಾರೆ. ಅದರಲ್ಲಿ 60% ಯುವಕರೇ ಇರೋದು. ಒಬ್ಬ ಯುವಕ ನೋಡಿ, ಕೋಟಿಗಟ್ಟಲೆ ಯುವಕರಲ್ಲಿ ಒಬ್ಬ ಯುವಕ ಎಂಥ ಕ್ರಿಯೇಟಿವಿಟಿ ಇರಬೇಕು. ಆತನ ಹೆಸರು ಅಭಿಜಿತ್ ಅಂತೇಳಿ, ದೀಪ್ಗೆ. ಆತ ಅಮೇರಿಕದಲ್ಲಿ ಓದ್ತಾ ಇದ್ದಾನೆ, ದಲಿತ ಹುಡುಗ ಅವನು. ನೋಡಿ, ಅವನು ಎಷ್ಟರ ಮಟ್ಟಿಗೆ ಕ್ಯಾಚ್ ಮಾಡಿದ್ದಾನಪ್ಪ ಅಂತೇಳಿದರೆ, ಈ ಸಿಚುವೇಷನ್ನಿಗೆ ತಕ್ಕಂತೆ ಹೌದಾ ನಾವು ಜಿರಳೆಗಳ ಹಾಗರೆ ಅಂಥೇಳಿ ಅದನ್ನೇ ಒಂದು ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಕೋಟಿಗಟ್ಟಲೆ ಜನಗಳು ಫಾಲೋ ಮಾಡುವ ಹಾಗೆ ಮಾಡಿ, ಮೊನ್ನೆ ಬೃಹತ್ತಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ಒಂದು ನ್ಯಾಷನಲ್ ಇಂಪ್ಯಾಕ್ಟನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಹೀಗೆ ಈ ಕ್ರಾಂತಿ ಅನ್ನೋದು ಯಾವ ಮೂಲೆಯಿಂದ ಮತ್ತು ಯಾವ ಕಡೆಯಿಂದ ಮತ್ತು ಯಾರಿಂದ ಆಗ್ತದೆ ಅಂಥೇಳಿ ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಎಜುಕೇಷನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ರವರು ತಪ್ಪಾಗಿದೆ, ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ಮೇಲೆ ರಾಜೀನಾಮೆ ಕೊಡಬೇಕಲ್ವಾ? ಆ ರಾಜೀನಾಮೆ ಕೊಡಬೇಕವರು. ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಈ ವಿಚಾರದಲ್ಲಿ ಇನ್ನೂ ಅವರು ಗಡುವನ್ನು ಕೊಟ್ಟಿದ್ದಾರೆ. ಮುಂದಿನ ಶನಿವಾರ 5 ಗಂಟೆ ಒಳಗಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದೇ ಇದ್ದರೆ ನಾವು ಇನ್ನೂ ಉಗ್ರವಾಗಿರ್ತಕ್ಕಂಥ, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಆ ಹುಡುಗರು ಹೇಳಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಇಂಡಿಯಾ ಬ್ಲಾಕ್ ಅಪೋಸಿಷನ್ ಪಾರ್ಟಿನೂ ಕೂಡ ಬೆಂಬಲ ಕೊಟ್ಟಿದೆ. ಇದೊಂದು ಹೊಸ ತಿರುವು, ಇದು ಒಳ್ಳೆಯದಾಗಬೇಕು, ಪೀಸ್ಫುಲ್ಲಾಗಿ ಆಗಬೇಕು, ಅಹಿಂಸಾತ್ಮಕವಾಗಿ ಆಗಬೇಕು, ಪರಿವರ್ತನೆ ಆಗಬೇಕು, ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಶುಭ ಕೋರ್ತಾ ಇದ್ದೀನಿ.